ಮನುಷ್ಯನ ಜೀವನದಲ್ಲಿ ಎರಡು ಥರ ಅನುಭವಗಳು ಆಗ್ತಾವೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸ್ ವೇರ್ ಹ್ಯೂಮನ್ ಬೀಯಿಂಗ್ ಫೇಸ್. ಎರಡು ಥರ ಅನುಭವ. ಯಾವ್ಯಾವ ಅನುಭವ? ಒಂದು ಸುಖದ ಅನುಭವ, ಇನ್ನೊಂದು ದುಃಖದ ಅನುಭವ. ಎರಡು ಅನುಭವ ಆಗ್ತಾವೆ. ಸುಖದ ಅನುಭವ ಆದಾಗ ಮನುಷ್ಯನಿಗೆ ಖುಷಿ ಆಗ್ತೈತಿ. ದುಃಖದ ಅನುಭವ ಆದಾಗ ಮನುಷ್ಯನಿಗೆ ದುಃಖ ಆಗ್ತೈತಿ. ಯಾವಾಗಲೂ ನಾವೆಲ್ಲ ಬೇಡ್ಕೊಳ್ಳೋದೇನು? ಸುಖಿಯಾಗಿಡು, ನನಗೆ ಆರಾಮಾಗಿರ್ಬೇಕು, ನಾನು. ಹಂಗಾಗತ್ತನು? ಸಾಧ್ಯ ಇಲ್ಲ. ಯಾವಾಗಲೂ ಮನುಷ್ಯ ಖುಷಿಯಾಗಿರಲು ಸಾಧ್ಯವೇ ಇಲ್ಲ. ಯಾವ 24 ತಾಸು 12 ತಿಂಗಳು ಖುಷಿಯಾಗದಾನಂದ್ರೆ ಈ ಹುಚ್ಚಾಸ್ಪತ್ರೆದಾಗ ಹುಚ್ಚರೇನದಾರಲ್ಲ ಅವರು ಮಾತ್ರ ಖುಷಿ ಆಗತ್ತಾರ. ನಾವೆಲ್ಲ ಖುಷಿಯಾಗಿ ಸುಖಿಗಳಾಗಿ ಯಾವಾಗಲೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಗುಣಧರ್ಮ. ಮತ್ತೇನು ಮಾಡಬೇಕು? ಸುಖ ದುಃಖಗಳನ್ನು ಸಮಾನವಾಗಿ ಯಾರು ತಗೋತಾರಲ್ಲ ಅವನು ಸುಖಿಯಾಗಿರಲಿಕ್ಕೆ ಸಾಧ್ಯ. ಯೋಗಸೂತ್ರ ಹೇಳ್ತೈತಿ, ಸುಖನೂ ಅಷ್ಟೇ ಖುಷಿಯಾಗಿ ತಗೋತಾನ, ದುಃಖನೂ ಅಷ್ಟೇ ಖುಷಿಯಾಗಿ ತಗೋತಾನ, ಅವನು ಸುಖಿ ಬದುಕು. ಈಗ ನೀವು ಬರ್ತಡೇ ಮಾಡ್ತೀರಿ ಹುಡುಗರದೆಲ್ಲ. 10ನೇ ವರ್ಷದ ಬರ್ಡೇ, 50ನೇ ವರ್ಷದ ಬರ್ಡೇ, ಏನು ನೋಡ್ಬೇಕು? ದೊಡ್ಡ ಕೇಕ್ ಮ್ಯಾಗೆಲ್ಲ ಅವನ ಹೆಸರು, ಅವನ ID ಎಲ್ಲ ಬರೆದಿರೋದು. ಮತ್ತು ಕಟ್ ಮಾಡಕ್ಕೆ ಮೊದಲು ಚಾಕು ಬಳಸ್ತಿದ್ರು, ಚಲೋ ಲಾಂಗ್ ತಂದಾರಿ ಕಟ್ ಮಾಡಕ್ಕೆ. ಲಾಂಗ್ ತೊಗೊಂಡು ಹಿಂಗೆ ಕುಯ್ಯೋದು, ವಿಡಿಯೋ ಮಾಡಿಸಿ ಹಾಕೋದು, ಪಾಪ್ಯುಲಾರಿಟಿಗೆ ಬೀಳೋದು. ಕೇಕ್ ಕಟ್ ಮಾಡ್ಯಾವ. ನನ್ನ ಮಗಂದು 10ನೇ ವರ್ಷದ ಹುಟ್ಟುಹಬ್ಬರಿ ಅಜ್ಜರ ಸೆಲೆಬ್ರೇಷನ್ ಮಾಡಕತ್ತೀವಿ. ಸೆಲೆಬ್ರೇಷನ್ ಮಾಡಕತ್ತಿದ್ದು ಲೌಕಿಕ ಸುಖ. ಅದು ಪಾರಮಾರ್ಥಿಕ ಸುಖ ಏನು ಗೊತ್ತೇನು? ಇದನ್ನು ಕೇಳಿದರೆ ನೀವು ಯಾರೂ ಹುಟ್ಟುಹಬ್ಬನೇ ಮಾಡೋದಿಲ್ಲ. 10 ವರ್ಷ ಮಗ ಹುಟ್ಟ್ಯಾನ, ಖುಷಿಯಾಗಿ ಹಂಚೋಣ ಸಿಹಿ ಅನ್ನೋದು ಲೌಕಿಕ ಸುಖ. ನಾ ಹೇಳಿಲ್ಲ, ಪತಂಜಲಿ ಯೋಗಸೂತ್ರ ಹೇಳೈತಿ. ಪಾರಮಾರ್ಥಿಕ ಸುಖ ಏನು ಅಂದ್ರೆ ದೇವರು ಕೊಟ್ಟ ನಿನ್ನ ಮಗನ ಆಯುಷ್ಯ ಒಳಗೆ 10 ವರ್ಷ ಕಮ್ಮಾಗ್ಯಾವ ಅನ್ನೋದು ಪಾರಮಾರ್ಥಿಕ ಸುಖ. ಇದು ನಿಜವಾದ ಸುಖಿ ಬದುಕಿದೆ. ಹಿಂಗೆ ಬದುಕೋದು. ಏನು ಸೆಲೆಬ್ರೇಷನ್ ಮಾಡೀವಿ, ಮಸ್ತ್ ಮಾಡೀವಿ. ಎಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡೀವಿ. ಒಂದು ಸಲ ಹುಟ್ಟುಹಬ್ಬಕ್ಕೊಬ್ಬವ ರೊಕ್ಕ ಹಾರ್ಸಕತ್ತಿದ್ದ. ನನ್ನ ಹುಟ್ಟುಹಬ್ಬ ಐತೆ ಅನ್ನೋದು ರೊಕ್ಕ ಹಾರಿಸೋದು. ಮತ್ತು ಎಲ್ಲಿ ರೊಕ್ಕ ಹಾರಿಸ್ತಾವ ಅಲ್ಲಿ ನಾಯಿಗಳು ಬರೋದಿಲ್ಲ, ಹಂದಿಗಳು ಬರೋದಿಲ್ಲ. ಯಾವ ಬರ್ತಾವು? ಇವೆ 2 ಕಾಲಿನು. ಊಟ ಎಲ್ಲಿ ಹಾರಿಸ್ಯಾರ ಅಲ್ಲಿ ಪ್ರಾಣಿಗಳು ಬಂದಾವ. ರೊಕ್ಕ ಎಲ್ಲಿ ಹಾರಿಸ್ಯಾರ ಅಲ್ಲಿ ಡೇಂಜರ್ ಮ್ಯಾನೇ ಹೋಗ್ಯಾನ. ಒಬ್ಬರು ಸರ್ ಕೇಳಿದರು, ವಿಚ್ ಈಸ್ ದ ಡೇಂಜರಸ್ ಆ್ಯನಿಮಲ್ ಇನ್ ದಿಸ್ ವರ್ಲ್ಡ್? ಯಾವುದು ಕ್ರೂರಿ ಪ್ರಾಣಿ ಜಗತ್ತಿನಲ್ಲಿ? ಫಸ್ಟ್ ಬೆಂಚ್ ಇದ್ದವಂದ ಅಜ್ಜರ, ಸರ್ ಹುಲಿ. ಹೌದು, ಕುಂದೂರು. ಅದ್ರ ಮಗ್ಲಿದ್ದವ ಹೇಳ್ದ, ಸರ್ ಸಿಂಹ ಅಂದವ, ಕುಂದೂರು. ಲಾಸ್ಟ್ ಏನು ಕುಂತಿದ್ವು ಅಲ್ಲಿ ಬಳಗ ನಮ್ಮದು ಎದ್ದು ನಿಂತು ಹೇಳಿದ್ದು, ಡೇಂಜರಸ್ ಆ್ಯನಿಮಲ್ ಇನ್ ದಿಸ್ ವರ್ಲ್ಡ್ ಪ್ರಾಣಿ ಅಂದರೆ ಹುಲಿನೂ ಅಲ್ಲ, ಸಿಂಹನೂ ಅಲ್ಲ, ಮನುಷ್ಯ ಡೇಂಜರಸ್ ಆ್ಯನಿಮಲ್ ರೀ ಜಗತ್ತಿನಲ್ಲಿ. ಭಾರಿ ಡೇಂಜರ್ ಇವ ಏನು ಮಾಡ್ತಾನೆ ಹೇಳೋಕೆ ಆಗೋದಿಲ್ಲ. ಹಂಗವ ರೊಕ್ಕ ಹಾರ್ಸಕತ್ತಿದ್ದ. ರೊಕ್ಕ ಹಾರಿಸಿ ಹುಟ್ಟುಹಬ್ಬ ಆಗಿ 1 ವಾರ ಆಯಿತು, ಮಲ್ಕೊಂಬಿಟ್ಟ. ದವಾಖಾನಿಗೆ ತೋರಿಸ್ದ, ಅಲ್ಲಿ ತೋರಿಸ್ದ, ಕಡಿಮೆ ಆಗಲಿಲ್ಲ, ತೀರೇ ಹೋದ. ಮತ್ತು ಅವರೆಲ್ಲ ಊರಿನವ್ರು ಬಂದು, ಅಲ್ಲ 1 ವಾರದ ಹಿಂದೆ ಎಷ್ಟು ಮಸ್ತ್ ಹುಟ್ಟುಹಬ್ಬ ಮಾಡ್ಕೊಂಡಿದ್ದ, ಇವತ್ತು ಚಟ್ಟದ ಹಬ್ಬ ಮಾಡ್ಕೊಳಕತ್ತಾನಲ್ಲ, ಏನು ಪಾಪಿ ಇವನ ಪರಿಸ್ಥಿತಿ. ಅವ್ರು ಹಿಂದಿದ್ದವರು
ಇವನು ಹೆಣ ಹೋಗ್ಬೇಕಾದ್ರೆ ಅವರು ರೊಕ್ಕ ಹಾರ್ಸಕತ್ತಿದ್ರು, ಹಿಂದಿದ್ದವ್ರು. ಇವನು ಹೆಣ ಏನು ತೊಗೊಂಡು ಹೊಂಟಿದ್ರಲ್ಲ ಅವರು ರೊಕ್ಕ ಹಾರ್ಸಕತ್ತಿದ್ರು. ಅದು ರೊಕ್ಕಕ್ಕೆ ಕೇಳಿದ್ರು ಅವರು. ಅಲ್ಲೋ ಹುಟ್ಟುಹಬ್ಬ ಅವಂದೇ ಇದ್ದಾಗೂ ನೀ ಮ್ಯಾಗ ಹಾರಾಡಿ, ಈಗ ಅವಂದು ಸ್ಮಶಾನ ಸತ್ತಾನ ಈಗೂ ಮ್ಯಾಗ ಹಾರಾಡಕತ್ತಿ, ಏನು ನಿಂದು ಲೀಲೆ? ಅದು ರೊಕ್ಕಂತೂ ನಾ ಎಲ್ಲಿ ಹಾರಾಡೀನಿ, ಹಾರಾಡ್ದವ ಅವ. ನಾ ಹಾರಾಡಿದ್ನೆ ಅಂದ್ರೆ ಎಷ್ಟೊತ್ತಿಗೆ ನಾನು ಮಣ್ಣಾಗ ಹೊಕ್ಕಿದ್ದೆ. ನನ್ನ ಹಾರ್ಸಾನವ, ಅವನಿಗೆ ಗೊತ್ತಿಲ್ಲ. ಯಾವಾಗಲೂ ನಾ ಹಾರ್ತೀನಿ, ಅವ ಮಣ್ಣಾಗ ಹೊಕ್ಕನಂತ ಅವನಿಗೆ ಗೊತ್ತಿಲ್ಲ ಅಂತ ಒಂದು ನೋಟ್ ಕಿಮ್ಮತ್ತಿನ ಮಾತು ಹೇಳ್ತೈತಿ. ನಾವು ಹೇಳ್ತಿರ್ತೈತೆ, ಅದು ಕಿವಿ ಕೊಟ್ಟು ಕೇಳ್ಬೇಕಷ್ಟೇ. ನಾವು ಲೌಕಿಕ ಸುಖ ಬಿಟ್ಟು ಪಾರಮಾರ್ಥಿಕ ಸುಖಕ್ಕೆ ಯಾರು ಬೆನ್ನು ಹತ್ತಾರಲ್ಲ ಅವರು ನಿಜವಾದ ಸುಖಿ ಬದುಕಿಗಳಾಗ್ತಾರೆ. ಪಾರಮಾರ್ಥಿಕ ಸುಖ ಏನು? ನಿಮ್ಗೆ ಅನುಭವ ಏನಾಕ್ಕವು? ನಿಮ್ಮ ಹೊಲ ಅದಾವೆಲ್ಲ, ರೈತರದಿರ ಎಲ್ಲರೂ. ನಿಮ್ಮ ಹೊಲದಾಗ ಚಲೋ ಬೆಳೆ ಬಂತು ಅಂದ್ರೆ ಸಂತೋಷ ಆಗ್ತದೆ, ಅದು ಸುಖದ ಅನುಭವ. ಚಲೋ ಬೆಳೆ ನಿಮ್ಮ ಹೊಲದಾಗ ಬಂತು ಅಂದ್ರೆ ಸಂತೋಷ ಆಗ್ತದೆ, ಅದು ಸುಖದ ಅನುಭವ. ಮತ್ತು ನಿಮ್ಮ ಬೆಳೆ ಕೆಟ್ಟ ಮಗ್ಲ ಮನೆಯವ್ರ ಬೆಳೆ ಚಲೋ ಬಂತು ಅಂದ್ರೆ ಅದು ದುಃಖದ ಅನುಭವ ಆಗ್ತದೆ. ಅದು ಅಷ್ಟೆ. ನನಗೆ ಕೊಡ್ಲಿಲ್ಲ ರೇವಣಿಸಿದ್ದವ್ರಿಗೆ ಕೊಟ್ಟನಲ್ಲ ಅಂತೇನು ಹಟ್ಟಿವರಿಗೆ ಬೀಳ್ತದಲ್ಲ, ಅದು ದುಃಖದ ಅನುಭವ ಆಗ್ತದೆ. ಅದು ಸುಖ ದುಃಖ ಎಲ್ಲ ಇಲ್ಲೇ. ಈ ಎರಡೂ ಅನುಭವಗಳನ್ನು ಸಮಾನವಾಗಿ ಯಾರು ತಗೊಂಡು ದುಡಿತಾರಲ್ಲ ಅವರು ಸುಖಿ ಬದುಕುಗಳಾಗಿ ಬದುಕ್ತಾರೆ. ದುಡಿಬೇಕು ಮನುಷ್ಯ, ಎಷ್ಟು ಸಾಧ್ಯ ಇದೆ ಅಷ್ಟು ದುಡಿಬೇಕು. ದುಡಿಯೋದಂದ್ರೆ ಹೆಂಗೆ? ಕುಣಿಯೋದಲ್ಲ. ಈಗ ಬಂದು ನಮ್ಮ ಗಣಪತಿ ಹಬ್ಬಕ್ಕೆ ಪಾಪ ಗಣಪತಿ ಹಬ್ಬ ಬಂತು, ಇನ್ನೇನು ಸ್ವಾಮಿಗಳೂ ಬಿಟ್ಟಿಲ್ಲವು ನಮಗೆ. ಮೊನ್ನೆ ಒಬ್ಬರು ಬಂದಿದ್ರು, ನೀವು ನಂಬಲ್ಲಿ ಹೇಳಿದ್ನಲ್ಲ, ಕೆಳಗಿನ ಮಂದಿ ನಾವು ಏನು ಮಾಡ್ಬೇಕು? ಮತ್ತು ನಂದು ನಾನೇ ಹೇಳ್ಕೋಬೇಕಲ್ಲ, ನನ್ನ ಹಣೆ ಬರ. ಅಜ್ಜಾರ ಒಂದು ಗಣಪತಿ ಕುಂದಿರಿಸಿವು, ನೀವು ಬರಬೇಕು. ಬರ್ತೀನಿ ರೀಪ್ಪ, ಡೇಟ್ ಏನು? ನೀವು ಕೊಟ್ಟಿದ್ದು ಡೇಟ್ ಇಟ್ಕೋತೀವ್ರಿ, ನೀವು ಮೊದಲೇ ಒಲ್ಲೆ ಅಂತೀರಿ, ಸಿಗಲ್ಲ ಅಂತೀರಿ, ನೀವು ಕೊಟ್ಟಿದ್ದು ಡೇಟ್ ಇಟ್ಕೋತೀವಿ. ಶಾಣೆ ಇದ್ರವ್ರು. ಆಯ್ತು, ನಾನು ಒಂದು ಗಣಪತಿ ಕಳೆದು ಒಂದು 11 ದಿವಸ ಆದ್ಮ್ಯಾಗ ಬರ್ತೀನಪ್ಪ, ಅಲ್ಲಿ ತನಕ ಖಾಲಿ ಇಲ್ಲ ಅಂತ ಹೇಳಿದೆ ನಾನು. ನೀವು ಬರ್ತೀರಂದ್ರೆ 15 ದಿನ ಕುಂದಿರಿಸ್ತೀವಿ. ಹೌದಾ? ಭಾಳ ಖುಷಿ ಆಯ್ತು ನನಗೆ. ಏನು ಮಾಡ್ತೀರಿ? ಪ್ರವಚನ ಏನಾರು ಇಟ್ಟಿರೇನು? ಪ್ರವಚನ ಯಾಕೆ ಇಡ್ತೀರಿ ಅಜ್ಜಾರ? ಹುಚ್ಚರದಿರೇನು ಪ್ರವಚನ ಇಡಕ್ಕೆ? ಪ್ರವಚನ ಗಿವಚನ ಏನೂ ಇಲ್ರಿ. ಮತ್ತು ನನ್ನ ಯಾಕೆ ಕರ್ಸಾಕತ್ತೀರಿ? DJ ಹಚ್ಚಿರಿ, ನೀವು ಬಂದು ಕುಣೀರಿ ಅಂತ ಹಣಿ ಬಡ್ಕೊಳ್ಳು ನಾವು. ನೀವು ಬಂದು ಕುಣೀರಿ, ನಿಮ್ಮದು ವಿಡಿಯೋ ಮಾಡಿ ಹಾಕಿದ್ವಿ ಅಂದ್ರೆ ಎಲ್ಲಿ ಕುಣದಾರ ಸ್ವಾಮಿಗಳು ಅಂತ ನಮ್ಮದು ವೈರಲ್ ಹಾಕದ, ಫೇಮಸ್ ಹಾಕಿವಿ ನಾವು ಅಂದ. ಮತ್ತು ನನ್ನ ಬಳಿಸೇ ಫೇಮಸ್ ಆಗೋದಾದ್ರೆ ಮುಗಿಸೇ ಬಿಡು ಅಂದೆ ನಾನು. ಎಲ್ಲ ಬೆನ್ನು ಹತ್ತೀವಿ, ಪಾರಮಾರ್ಥಿಕ ಸತ್ಯ ಬಿಟ್ಟು ಲೌಕಿಕ ಜಗತ್ತಿಗೆ ಬೆನ್ನು ಹತ್ತೀವಿ. ಹಿಂಗೆ ಬದುಕೋದಲ್ಲ, ದುಡಿಬೇಕು. ಎಷ್ಟು ಸಾಧ್ಯ ಅಷ್ಟು ದುಡಿಬೇಕು. ಈಗ ನಿಮ್ಮ ಹೊಲದಾಗ ಕಸ ಬೆಳಿತೈತಿ, ಕಸನೂ ಬೆಳೆದದ, ಮಗ್ಲು ಒಂದಿಷ್ಟು ಚಲೋ ಹಣ್ಣಿನ ಗಿಡನೂ ಬೆಳೆದದ. ಚಲೋ ಹಣ್ಣಿನ ಗಿಡ ಕಡಿತೀರೋ ಏನು ಕಸ ಕಡಿತೀರೋ? ಗಿಡ ಕಡಿದ್ರೆ ನಿಮ್ಮಟ್ಟು ಹುಚ್ಚರ ಯಾರೂ ಇಲ್ಲ ಅಂತಾರೆ ಇಲ್ಲಿ ಊರಾಗ. ಚಲೋ ಗಿಡದ ಮಗ್ಲು ಒಂದಿಷ್ಟು ಕಸ ಬೆಳೆದಿರ್ತೈತಿ, ಕಸನ ಕಿತ್ತು ಬಿಟ್ರೆ ಗಿಡ ಚಂದ ಕಾಣ್ತದೆ. ಹಂಗೆ ಜೀವನದಲ್ಲಿ ಒಂದಿಷ್ಟು ಕೆಟ್ಟ ದುಃಖಗಳು ಬರ್ತಾವೆ. ದುಃಖನ ಕಿತ್ತು ಬಿಟ್ಟಿವಿ ಅಂದ್ರೆ ಗಿಡ ಅನ್ನೋ ಸುಖ ಮರವಾಗಿ ಬೆಳೆದು ಸಂಸಾರ ಸುಖಿಯಾಗಿ ಬದುಕ್ತದಲ್ಲ. ಹಿಂಗೆ ನಾವು ಬದುಕಬೇಕಾಗ್ತದೆ, ಸುಖವಾಗಿ ಬದುಕೋದು. ಮತ್ತು ಸುಖವಾಗಿ ಬದುಕಲಿಕ್ಕೆ ಸೂತ್ರ ಏನು ಅಂದರೆ ದುಡಿಮೆ ಒಂದೇ ಸೂತ್ರ, ಯಾವುದೂ ಸೂತ್ರ ಅಲ್ಲ. ನಿಜವಾದ ಸುಖಿ ಬದುಕಿನ ಸೂತ್ರ ಯಾವುದ್ರು ಅಂದ್ರೆ ದುಡಿಯೋದು.